70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ. ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಮಮ್ಮೂಟಿ ಕೂಡ ಇದರಲ್ಲಿ ರೇಸಲ್ಲಿಗಿತ್ತು. ಕಾಂತಾರ ಸಿನಿಮಾ ಅಭಿನಯಕ್ಕೆ ಈ ಪ್ರಶಸ್ತಿ ಒಲಿದು ಬಂದಿದೆ. ಕಾಂತಾರ ಚಿತ್ರಕ್ಕೆ ಅತ್ಯುತ್ತಮ ಮನರಂಜನಾ ಪ್ರಶಸ್ತಿ ಕೂಡ ಲಭ್ಯವಾಗಿರುವಂಥದ್ದು. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಆಗಿದೆ. ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಘೋಷಣೆ ಆಗಿರುವಂಥದ್ದು. ಕಾಂತಾರ ಸಿನಿಮಾ ಸಾಕಷ್ಟು ಪ್ರಶಸ್ತಿಗಳನ್ನ ತನ್ನ ಮುಡಿಗೆ ಏರಿಸಿಕೊಂಡಿದೆ. ಈಗ ಮತ್ತೊಂದು ಹೆಗ್ಗಳಿಕೆಗೆ ಕಾರಣ ಆಗ್ತಾ ಇದೆ ಈ ಪ್ರಶಸ್ತಿ. ಈ ರೇಸ್ನಲ್ಲಿ ಮಲಯಾಳಂ ಚಿತ್ರನಟ ಮಮ್ಮೂಟಿ ಕೂಡ ರೇಸಲ್ಲಿ ಇದ್ರು. ಅವರಿಗೆ ಪ್ರಶಸ್ತಿ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಟಫ್ ಫೈಟ್ ಕೂಡ ಇತ್ತು ಇಬ್ಬರ ನಡುವೆ. ಸಾಕಷ್ಟು ಬಾರಿ ಅವರು ಕೂಡ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅದರ ಮಧ್ಯೆ ಈ ಬಾರಿ ರಿಷಬ್ ಶೆಟ್ಟಿಗೆ ಸಿಕ್ಕಿರುವಂಥದ್ದು ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಗರಿಮೆ ಅಂತಾನೆ ಹೇಳ್ಬೋದು. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಆಗಿರುವಂಥದ್ದು. ಕಾಂತಾರ ಸಿನಿಮಾ ಅಭಿನಯಕ್ಕೆ ಈಗ ಈ ಪ್ರಶಸ್ತಿ ಒಲಿದು ಬಂದಿದೆ. ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಕನ್ನಡ ಚಿತ್ರರಂಗದ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟಂತೆ ಸಾಕಷ್ಟು ವರ್ಷಗಳ ನಂತರ ಈಗ ಈ ಒಂದು ಪ್ರಶಸ್ತಿಯನ್ನ ತಮ್ಮ ಮುಡಿಗೆ ಏರಿಸಿಕೊಳ್ತಾ ಇದ್ದಾರೆ. ಈ ಹಿಂದೆ ಸಾಕಷ್ಟು ವರ್ಷಗಳ ಹಿಂದೆ ತೆಗೆದುಕೊಂಡಿದ್ದಂಥದ್ದು ರಿಷಬ್ ಶೆಟ್ಟಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರುವಂಥದ್ದು ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಂತಹ ಒಂದು ಗರಿಮೆ ಅಂತಾನೆ ಹೇಳ್ಬಹುದು. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಆಗಿದೆ. ಈ ರೇಸ್ನಲ್ಲಿ ಒಂದು ಕಡೆ ಮಮ್ಮೂಟಿ ಕೂಡ ಈ ಒಂದು ರೇಸ್ನಲ್ಲಿ ಇದ್ರು. ಇವರಿಬ್ಬರ ನಡುವೆ ಕೂಡ ಒಂದು ರೀತಿಯ ಟಫ್ ಫೈಟ್ ಇತ್ತು ಅಂತಾನೆ ಹೇಳ್ಬಹುದು. ರಿಷಬ್ ಶೆಟ್ಟಿಗೆ ಈಗ ಈ ಒಂದು ಪ್ರಶಸ್ತಿ ಸಿಕ್ಕಿರುವಂಥದ್ದು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ. ಯಶ್ ನಟನೆಯ KGF 2 ಚಿತ್ರಕ್ಕೆ 2 ಪ್ರಶಸ್ತಿ ಈಗ ಘೋಷಣೆಯಾಗಿದೆ. ಅತ್ಯುತ್ತಮ ಕನ್ನಡ ಸಿನಿಮಾ KGF 2ಗೆ ಪ್ರಶಸ್ತಿ ಘೋಷಣೆ ಆಗಿರುವಂಥದ್ದು. KGF 2 ಸಾಹಸ ನಿರ್ದೇಶಕನಿಗೂ ಕೂಡ ಪ್ರಶಸ್ತಿ ಒಲಿದು ಬಂದಿದೆ. KGF 2 ಕಾಂತಾರ ಸಿನಿಮಾಗೆ ತಲಾ 2 ಪ್ರಶಸ್ತಿಗಳು ಲಭಿಸಿದೆ. ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಘೋಷಣೆ ಆಗಿದೆ. ಕಾಂತಾರ ಸಿನಿಮಾ ಅಭಿನಯಕ್ಕೆ ಈ ಒಂದು ಪ್ರಶಸ್ತಿ ಒಲಿದು ಬಂದಿರುವಂಥದ್ದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಆಗಿರುವಂತಹ ಅಶೋಕ್. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್, ನಿರೀಕ್ಷೆ ಇತ್ತ ಕಾಂತಾರ ಸಿನಿಮಾಗೆ ಈ ಒಂದು ಪ್ರಶಸ್ತಿ ಒಲಿದು ಬರುತ್ತೆ, ಜೊತೆಗೆ KGF 2ನಲ್ಲೂ ಕೂಡ ಆ ಒಂದು ಸಾಹಸ ದೃಶ್ಯಗಳನ್ನ ಗಮನಿಸಿದ್ರೆ ಅಚ್ಚರಿ ಅಂತ ಅನ್ಸುತ್ತೆ. KGF 2ಗೂ ಸಿಕ್ಕಿರೋದು, ಜೊತೆಗೆ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಏನಾದರೂ ಇರುತ್ತೆ? ಯಾಕಂದ್ರೆ ಟಫ್ ಫೈಟ್ ಇತ್ತು. ಮಲಯಾಳಂ ಒಂದು ನಟನಿಗೂ ಕೂಡ ಈ ಒಂದು ರೇಸ್ನಲ್ಲಿ ಇದ್ರು. ಮಾನಸ, ಹೌದು, 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮತ್ತು ಕುತೂಹಲವನ್ನು ಮೂಡಿಸಿದಂಥದ್ದು. ಸ್ಪೆಷಲಿ ಕನ್ನಡ ಚಿತ್ರರಂಗಕ್ಕೆ ಈ ಬಾರಿ ಯಾವ ವಿಭಾಗದಲ್ಲಿ ಪ್ರಶಸ್ತಿ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಯಾಕಂದರೆ ಕಾಂತಾರ ಮತ್ತು KGF 2 ಅನ್ನುವಂತಹ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲ್ ಸ್ಟೋನ್, ಅಂದರೆ ಮೈಲುಗಲ್ಲನ್ನು ಸೃಷ್ಟಿ ಮಾಡಿದಂತಹ ಸಿನಿಮಾಗಳು. KGF 1200 ಕೋಟಿ, ಕಾಂತಾರ 400 ಕೋಟಿ, ತೀರಾ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಪ್ಯಾನ್ ಇಂಡಿಯಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಕಾಂತಾರ. ಸೊ ಈ ಎರಡೂ ಸಿನಿಮಾಗಳು ರಾಷ್ಟ್ರೀಯ ಪ್ರಶಸ್ತಿ ರೇಸ್ನಲ್ಲಿದ್ವು. ಒಂದು ಹಂತದಲ್ಲಿ ಹಿಂದಿನ ವರ್ಷಗಳನ್ನು ಗಮನಿಸಿದರೆ ರಾಷ್ಟ್ರೀಯ ಪ್ರಶಸ್ತಿ ವಿಭಾಗದಲ್ಲಿ ತೀರಾ ಕಮರ್ಷಿಯಲ್ ಎಂಟರ್ಟೈನರ್ ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿಗಳು ಒಲಿದಿದ್ದು, ಅಂದರೆ ರಾಷ್ಟ್ರ ಪ್ರಶಸ್ತಿಗಳು ಬಂದಿದ್ದು ತೀರಾನೇ ಕಮ್ಮಿ. ಅಲ್ಲಿಯ ಜೂರಿ ಏನಿದೆ, ಅಲ್ಲಿಯ ಮಾನದಂಡ, ಅಂದರೆ ಪ್ರಶಸ್ತಿಗಳನ್ನು ನೀಡಲಿಕ್ಕೆ ಬೇರೆಯದೇ ರೀತಿಯ ಮಾನದಂಡಗಳಿರ್ತಿತ್ತು. ಆಫ್ ಬೀಟ್ ಅಥವಾ ಕಲಾತ್ಮಕ ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥದ್ದು ಹಿಂದಿನಿಂದ ನಡೆದುಕೊಂಡು ಬಂದಂತಹ ಪ್ರತೀತಿ. ಆದರೆ ಈ ಬಾರಿ ದೊಡ್ಡ ಮಟ್ಟದ ಕಮರ್ಷಿಯಲ್ ಎಲಿಮೆಂಟ್ ಇರುವಂತಹ ಸಿನಿಮಾಗಳಿಗೆ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಒಂದು ರೀತಿ ಬಹಳ ದೊಡ್ಡ ಒಂದು ಬೆಳವಣಿಗೆ ಇದು ರಾಷ್ಟ್ರ ಪ್ರಶಸ್ತಿ ವಿಭಾಗದಲ್ಲಿ ಅಂತಕ್ಕಂಥದ್ದು. ಮತ್ತು ಈ ಬಾರಿ ರಿಷಬ್ ಶೆಟ್ಟಿ ಅವರು ಕೊನೆಯ ಹಂತದಲ್ಲಿ ಮಲಯಾಳಂನ ಸೂಪರ್ ಸ್ಟಾರ್, ಈಗ ಆಲ್ರೆಡಿ 4 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಂತಹ ಮಮ್ಮೂಟಿ ಅವರ ಜೊತೆ ಸ್ಪರ್ಧೆಯಲ್ಲಿದ್ದಿದ್ದೇ ಒಂದು ದೊಡ್ಡ ಮಟ್ಟದ ಸಾಧನೆ. ಯಾಕಂದರೆ ಆ ಹಂತಕ್ಕೆ ಹೋಗಬೇಕಾದ್ರೆ ಒಬ್ಬ ನಟ ನಿಜಕ್ಕೂ ಅದು ಬಹಳ ದೊಡ್ಡ ಸಾಧನೆ ಅಂತ ಆಗುತ್ತೆ. ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಅವರ ನಟನೆಯನ್ನು ಇಡೀ ದೇಶವೇ ಕೊಂಡಾಡಿತ್ತು. ಮತ್ತು ನಮ್ಮ ಕರಾವಳಿಯ ಭೂತಾರಾಧನೆಯ ಒಂದು ಕಥೆ ಏನಿತ್ತು ಎಲ್ಲ ಜನರ ಮನಸ್ಸನ್ನು ಗೆದ್ದಿತ್ತು. ಆದರೆ ಈ ಒಂದು ಸಿನಿಮಾದ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ತಾರಾ ಅನ್ನುವಂತಹ ವಿಚಾರ ಯಾರು ಕೂಡ ಗೆಸ್ ಮಾಡಿರಲಿಲ್ಲ. ಆದರೆ
ಫೈನಲ್ ಹಂತದಲ್ಲಿ ಮಮ್ಮೂಟಿಯವರ ಜೊತೆ ರಿಷಬ್ ಶೆಟ್ಟಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕನ್ನಡಿಗರಿಗೆ ಒಂದು ಆಶಾವಾದ ಇತ್ತು, ಈ ಬಾರಿ ಕನ್ನಡಕ್ಕೆ ಅಂದರೆ ಕನ್ನಡದ ನಟನಿಗೆ ರಾಷ್ಟ್ರ ಪ್ರಶಸ್ತಿ ಸಿಗಬಹುದು ಅಂತಕ್ಕಂಥದ್ದು. ಬಹಳ ಮುಖ್ಯವಾಗಿ ಈ ಬಾರಿ ನಾವು ಗಮನಿಸಬೇಕಾಗಿರೋದು, ರಾಷ್ಟ್ರ ಪ್ರಶಸ್ತಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ರಿಷಬ್ ಶೆಟ್ಟಿ ಪಡೆದಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ದೊಡ್ಡ ಸಾಧನೆ ಕಾಂತಾರ ಸಿನಿಮಾಗೆ. ಅದನ್ನು ಹೊರತುಪಡಿಸಿದರೆ ಕನ್ನಡದಲ್ಲಿ KGFಗೆ 2 ಪ್ರಶಸ್ತಿ ಮತ್ತು ಕಾಂತಾರಕ್ಕೆ 2 ಪ್ರಶಸ್ತಿ, ತಲಾ 2 ಪ್ರಶಸ್ತಿಗಳು ಕಾಂತಾರ ಮತ್ತು KGF ಸಿನಿಮಾಗಳಿಗೆ ಬಂದಿರತಕ್ಕಂಥದ್ದು. ಇನ್ನು ರಾಷ್ಟ್ರ ಪ್ರಶಸ್ತಿ ಅತ್ಯುತ್ತಮ ನಟ ವಿಭಾಗದಲ್ಲಿ ರಿಷಬ್ ಶೆಟ್ಟಿಗೆ ಬಂದಿರೋದನ್ನು ಗಮನಿಸಿದಾಗ 10 ವರ್ಷಗಳ ನಂತರ ಅಂದರೆ ಸಂಚಾರಿ ವಿಜಯ್ ಅವರು ನಾನು ಅವನಲ್ಲ ಅವಳು ಅನ್ನುವಂತಹ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ರು. ಅದಾದ ನಂತರ ಅಂದರೆ 1 ದಶಕದ ನಂತರ ಕನ್ನಡದ ನಟನಿಗೆ ಈ ಪ್ರಶಸ್ತಿ ಒಲ್ದಿರ್ತಕ್ಕಂಥದ್ದು. ಕಳೆದ ಬಾರಿ ಅಲ್ಲು ಅರ್ಜುನ್ ಪುಷ್ಪ ಸಿನಿಮಾಗಾಗಿ ಪಡೆದಿದ್ರು, ಈ ಬಾರಿ ರಿಷಬ್ ಶೆಟ್ಟಿಗೆ ಈ ಪ್ರಶಸ್ತಿ ಒಲ್ದಿರ್ತಕ್ಕಂಥದ್ದು ನಿಜಕ್ಕೂ ಕನ್ನಡಿಗರೆಲ್ಲರಿಗೂ ಹೆಮ್ಮೆ ಪಡುವಂತಹ ವಿಷಯ ಇದು. ಮಾನಸ, ಇನ್ನು ಅಶೋಕ್, ನೀವು ಹೇಳಿದ ಹಾಗೆ ಮಮ್ಮೂಟಿಯಂತಹ ದೊಡ್ಡ ಚಿತ್ರ ನಟರ ನಡುವೆ ಈ ಹೋರಾಟ ಇತ್ತು. ನಿರೀಕ್ಷೆ ಇತ್ತ ಇಷ್ಟು ಬೇಗ ನಮಗೆ ಒಲಿದು ಬರುತ್ತೆ ಅನ್ನುವಂಥದ್ದು? ಮಾನಸ, ಕನ್ನಡ ಚಿತ್ರಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಸ್ಪೆಷಲಿ ಅತ್ಯುತ್ತಮ ನಟ ಮತ್ತು ಅತ್ಯುತ್ತಮ ನಟಿ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಗಳು ಬಂದಿದ್ದು ತೀರಾನೇ ಕಮ್ಮಿ ಅಂತಕ್ಕಂಥದ್ದು. ಇಲ್ಲಿಯವರೆಗೂ ನಾವು ಲೆಕ್ಕ ಹಾಕಿದರೆ ಕೆಲವು ನಟರಿಗೆ ಈ ಪ್ರಶಸ್ತಿ ಒಲ್ದಿರ್ತಕ್ಕಂಥದ್ದು. ನಾವಿಲ್ಲಿ ಗಮನಿಸಬೇಕು, ಕಮರ್ಷಿಯಲಿ ಎಂಟರ್ಟೈನರ್ ಅಂತ ಯಾರು ಅನ್ನಿಸ್ಕೊಂಡಿದ್ದಾರೆ ಕನ್ನಡದಲ್ಲಿ, ಅವ್ರು ಯಾರಿಗೂ ಕೂಡ ರಾಷ್ಟ್ರ ಪ್ರಶಸ್ತಿ ಬರಲಿಲ್ಲ. ಅದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ವಿಷ್ಣುವರ್ಧನ್ ಅವರಿಂದ ಹಿಡಿದು ರವಿಚಂದ್ರನ್, ಶಿವರಾಜ್ ಕುಮಾರ್, ನಾವು ದೊಡ್ಡ ನಟರು ಅಂತ ಯಾರೆಲ್ಲ ಹೇಳ್ತೀವಿ, ರಮೇಶ್ ಅರವಿಂದ್, ಯಾರಿಗೂ ಕೂಡ ಇವತ್ತಿನವರೆಗೂ ಕನ್ನಡದಲ್ಲಿ ಕಮರ್ಷಿಯಲಿ ದೊಡ್ಡ ಮಟ್ಟದ ಮನೋರಂಜನೆಯನ್ನು ಕೊಟ್ಟಂತಹ ದೊಡ್ಡ ನಟರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ. ಬಂದಿರೋದೆಲ್ಲ ಕಲಾತ್ಮಕ ಚಿತ್ರಗಳಲ್ಲಿ ನಟಿಸಿರುವಂಥವರಿಗೆ. ಹಾಗಾಗಿ ಈ ಪ್ರಶಸ್ತಿ ಬಹಳ ಮುಖ್ಯ ಆಗುತ್ತೆ. ಕಮರ್ಷಿಯಲ್ ಹಾಗೆ ಹೋಲ್ಡ್ ಅಲ್ಲಿರಿ. ನಾ ಕಾಂತಾರ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಅಜ್ನೀಸ್ ಲೋಕನಾಥ್ ಈಗ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಒಂದು ಹೆಮ್ಮೆ ಅಂತ ಅನಿಸ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ. ಕಾಂತಾರ ಒಂದು ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ. ಅದರಲ್ಲೂ ರಿಷಬ್ ಶೆಟ್ಟಿ ಅವರಿಗೆ ಈ ಒಂದು ಪ್ರಶಸ್ತಿ ಬಂದಿರುವಂತದ್ದು ನಿಜಕ್ಕೂ ಕೂಡ ಸಂಭ್ರಮ ಪಡುವಂತಹ ವಿಚಾರ ಸರ್, ಏನು ಹೇಳ್ತೀರಾ? ಹೌದು, ತುಂಬಾ ಸಂತೋಷ. ಮಚ್ ಡಿಸರ್ವಿಂಗ್ ರಿಷಬ್ ಶೆಟ್ಟಿ ಅವರು ಮತ್ತೆ ಹೊಂಬಾಳೆ ಸಂಸ್ಥೆ, ಅದಕ್ಕೆ ರೆಕಗ್ನೈಸೇಷನ್ ಸಿಕ್ಕಿರೋದು ನಂಗೆ ತುಂಬಾ ಖುಷಿ ಆಗುತ್ತದೆ. ನಿರೀಕ್ಷೆ ಇತ್ತ ಸರ್? ಯಾಕಂದ್ರೆ ಮಮ್ಮೂಟಿ ಅವರು ಕೂಡ ಈ ಒಂದು ರೇಸ್ ನಲ್ಲಿ ಇದ್ರು. ಖಂಡಿತ ಇತ್ತು. ಯಾಕಂದ್ರೆ ರಿಷಬ್ ಶೆಟ್ಟಿ ಅವರ ನಟನೆ ಬಂದು ಇಡೀ ದೇಶನೇ ಒಂದು ಮಂತ್ರಮುಗ್ಧವಾಗಿ ಮಾಡಿತ್ತು. ಅದು ನಾನು ಮೊದಲನೇ ದಿವಸ ನೋಡಿದಾಗ್ಲೇನೆ ಅನ್ಸಿತ್ತು ಅದಕ್ಕೊಂದು ಒಳ್ಳೆ ರೆಕಗ್ನೈಸೇಷನ್ ಸಿಕ್ಬೇಕು ಅಂತ ಒಂದು ಆಶಾಭಾವನೆ ಇತ್ತು ಮನಸ್ಸಲ್ಲಿ. ಅದು ಸಿಕ್ಕಿದ್ದು ತುಂಬಾ ಖುಷಿ ಆಗಿದೆ. ಓಕೆ, ಇನ್ನು KGF 2ಗೂ ಕೂಡ ಸಿಕ್ಕಿರುವಂತದ್ದು ಸರ್. 2 ಚಿತ್ರಗಳು 2 ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದೆ. ನಿಜ ಕನ್ನಡ ಚಿತ್ರರಂಗ ಒಂದು ಹಂತಕ್ಕೆ, ಯಾವುದೋ ಒಂದು ಹಂತಕ್ಕೆ ಬೆಳೀತಾ ಇದೆ ಅಂತ ಅನ್ಸಲ್ವಾ ಸರ್? ಫೀಲ್ ಆಗ್ತಾ ಇದೆಯಾ? ಖಂಡಿತ. ಆಲ್ರೆಡಿ ಆಲ್ರೆಡಿ ನಾವು ಟಾಪ್ ಅಲ್ಲಿ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿ ಇವಾಗ. ಅದು ಇದಕ್ಕೊಂದು ಇನ್ನೊಂದು ಗರಿ ಹೇರಿಸಿದಂಗೆ ನಮ್ಮ ಕಾಂತಾರ ಮತ್ತು KGF 2 ನ್ಯಾಷನಲ್ ಲೆವೆಲ್ ಅಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸದ್ದು ಮಾಡಿದಂತ ಸಿನಿಮಾ, ಒಳ್ಳೆ ಹೆಸರು ತಗೊಂಡಿರುವಂತ ಸಿನಿಮಾ, ಒಂದು ರೆವಲ್ಯೂಷನ್ ಮಾಡಿದಂತ ಸಿನಿಮಾಗಳು. ಸೊ ಅದಕ್ಕೆ ಸಿಕ್ಕಿರೋ ರೆಕಗ್ನೈಸೇಷನ್ ತುಂಬಾ ಖುಷಿ ಕೊಟ್ಟಿದೆ. ಓಕೆ ಸರ್, ನಾವು ನೋಡ್ಬೋದು ಸಾಮಾನ್ಯವಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಬೇರೆ ಬಾಲಿವುಡ್ ಇಂದ ಅಲ್ಲಿಂದ ಬಂದು ಇವತ್ತು ನಟನೆಯನ್ನ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು ಸರ್. ಯಾಕಂತಂದ್ರೆ ನಮ್ಮ ಕನ್ನಡದವರು ಬಾಲಿವುಡ್ಗೆ ಹೋಗ್ತಾರೆ ಅಂದ್ರೆ ಏನೋ ಒಂದು ರೀತಿಯ ಆಶ್ಚರ್ಯ, ಇದು ಆ ತರ ಒಂದು ಸಿಚುವೇಶನ್ ಇತ್ತು ಒಂದು ಟೈಮಲ್ಲಿ. ಬಟ್ ಇವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅನ್ಸುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಯಾವುದೋ ಒಂದು ಲೆವೆಲ್ಗೆ ಹೋಗ್ತಾ ಇದೆ ಅನ್ಸುತ್ತೆ. ಬಿಕಾಸ್ ರೀಮೇಕ್ ಮಾಡೋದು ಕೂಡ ನಮ್ಮ ಕನ್ನಡ ಚಿತ್ರಕಥೆಗಳನ್ನ ಕೂಡ ರೀಮೇಕ್ ಮಾಡ್ತಾ ಇದ್ದಾರೆ. ಹೌದು ಯಾಕಂದ್ರೆ ಆಗ್ಬೇಕು. ಇವಾಗ ಒಳ್ಳೆ ಕಂಟೆಂಟ್ ಬಂದಾಗ ಅದಕ್ಕೆ ಬೇಕಾಗಿರುವಂತ ಒಂದು ಬೇಡಿಕೆ ಬಂದೇ ಬರುತ್ತೆ. ಸೊ ಕನ್ನಡ ಸಿನಿಮಾದಿಂದ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇದೆ, ಇನ್ನೂ ಒಳ್ಳೆ ಕಂಟೆಂಟ್ ಬರಬೇಕು. ಸೊ ಬಂದಾಗ ಇವಾಗ ಹೇಗೆ ಸಕ್ಕರೆಗೆ ಇರುವೆಗಳು ಮುತ್ಕೊಳ್ತಾವೋ ಅದೇ ತರ ಒಳ್ಳೆ ಕಂಟೆಂಟ್ ಬಂದಾಗ ಅದಕ್ಕೆ ಬೇಡಿಕೆ ಖಂಡಿತ ಬಂದೇ ಬರುತ್ತೆ. ಸರ್, ಈಗ 2 ಚಿತ್ರಗಳನ್ನ ನೋಡಿ ನಾವು ಗಮನಿಸಬಹುದು. ಕಾಂತಾರ ಕೂಡ ನಾರ್ಮಲ್ ಆಗಿ ಕನ್ನಡಕ್ಕೆ ಅಂತಾನೆ ಮಾಡಿದಂತಹ ಸಿನಿಮಾ, ಬಟ್ ಅದರದ್ದು ಪ್ಯಾನ್ ಇಂಡಿಯಾ ಮೂವಿಯಾಗಿ ಹೊರಬಂದಿತ್ತು. ಇನ್ನು KGF ಕೂಡ. ಸೊ ಹಾಗಾಗಿ ಚಿತ್ರಕಥೆ ಮತ್ತೆ ಅಲ್ಲಿರುವಂತಹ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್. ಈ ಭಾಷೆನ ಹೊರತುಪಡಿಸಿ ಅಲ್ಲಿರುವಂತಹ ಚಿತ್ರಕಥೆ ಇರಬಹುದು, ಕಂಟೆಂಟ್ ಇರಬಹುದು, ಮ್ಯೂಸಿಕ್ ಇರಬಹುದು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಮ್ಮ ಅಭಿಪ್ರಾಯ ಸರ್? ಹೌದು, ಖಂಡಿತ. ಮ್ಯೂಸಿಕ್ ಬಂದು ಯೂನಿವರ್ಸಲ್ ಲ್ಯಾಂಗ್ವೇಜ್. ಅದು ಬಂದು ಸಂಗೀತ ಅನ್ನೋದು ಭಾಷೆಗಳ ಬೌಂಡ್ರಿ ಇಲ್ಲ ಸಂಗೀತಕ್ಕೆ. ಹಾಗೂ ಕಾಂತಾರದಲ್ಲಿ ಇರುವಂತಹ ಒಂದು ಏನಿದೆಯಲ್ಲ, ಪ್ರತಿ ಊರಲ್ಲೂ ಒಂದು ನೀವು ನೋಡ್ಬೋದು, ಅಲ್ಲಿಯೇ ಆದಂತಹ ಒಂದು ಇದಿರುತ್ತೆ. ಬಟ್ ಏನಂತ ಹೇಳಿದ್ರೆ
ಆ ಕ್ರಕ್ಸ್ ಒಂದೇನೆ, ಆ ದೈವಾರಾಧನೆ ಅಂತೀವಿ ಇಲ್ಲಿ, ಅಲ್ಲಿ ಗ್ರಾಮ ದೇವತೆಗಳ ಪೂಜೆ ಅಂತ ಏನು ಬೇರೆ ಊರುಗಳೇ ಹೇಳ್ತಾರೆ. ಸೊ ದಟ್ ಇಸ್ ದ ರೀಸನ್. ಒಂದು ಕನೆಕ್ಟ್ ಆಗುವಂತ ಒಂದು ಹೋಲ್ ಇಂಡಿಯಾ ವಾಸ್ ಕನೆಕ್ಟೆಡ್ ಟು ಕಾಂತಾರ. ಹಾಗೆ KGF ಏನು ಅಂತ ಹೇಳಿದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಟೈಲ್ ಆಫ್ ಮೇಕಿಂಗ್, ದ ಹ್ಯೂಜ್ ಸೆಟಪ್ ಅಂಡ್ ದ ಸ್ಪೀಡ್ ಆಫ್ ದ ಫಿಲಮ್ ಎಲ್ಲನೂ ಒಂದು ಆಕರ್ಷಕವಾಗಿ ಮಾಡ್ಬಿಡ್ತು, ಅಟ್ರಾಕ್ಟ್ ಮಾಡ್ತು KGF. ಸೊ ದಿಸ್ ಆರ್ ಯೂನಿವರ್ಸಲ್ ಪಾಯಿಂಟ್ಸ್ ಎಲ್ಲರೂ ಅಟ್ರಾಕ್ಟ್ ಆಗೋದಿಕ್ಕೆ ಈ ಸಿನಿಮಾಗಳಿಗೆ ನ್ಯಾಷನಲ್ ಲೆವೆಲ್ ಅಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.